ಶಿವಕುಮಾರ್ ಅವರು ಏನೇ ಒಂದನ್ನ ಮಾಡಿದ್ರು ಕೂಡ ಅಳೆದು ತೂಗಿ ಒಂದಲ್ಲ ಹತ್ತಲ್ಲ 1000 ಸಲ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡ್ತಾರೆ ಅಂತ ಅವರ ತುಂಬಾ ಆಪ್ತರು ಹೇಳ್ಕೊಳ್ತಾರೆ. ಅವರ ರಾಜಕೀಯ ಜೀವನ, ನಡೆದು ಬಂದಂತ ಹಾದಿ ಎಲ್ಲವನ್ನ ಕೂಡ ಗಮನಿಸಿದಂತ ತುಂಬಾ ಅತ್ಯಾಪ್ತರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಸಾರಿ ಹಠವನ್ನ ಹಿಡಿದು ಕೂತ್ರೆ ಅದನ್ನ ಸಾಧಿಸುವವರೆಗೂ ಕೂಡ ಅವರು ಬಿಡೋದಿಲ್ಲ, ಛಲವಾದಿ ಅಂತೆಲ್ಲ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಛಲವಾದಿ ಇರ್ಬೋದು, ಸಿದ್ದರಾಮಯ್ಯನ ಕಡಿಮೆನಾ? ಅವರು ಡಬಲ್ ಛಲವಾದಿ. ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ, ಇವತ್ತು ನಮಗೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತೇಳಿ. ಸಿದ್ದರಾಮಯ್ಯ ಅವರು ಕೂತಿರ್ತಾರೆ, ಒಂದು ಕ್ಷಣನೂ ಕೂಡ ಬಿಟ್ಟುಕೊಡಲ್ಲ, ಅದೇನಾಗುತ್ತೋ ಆಗ್ಲಿ ಅಂತೇಳಿ ಅವರು ಕೂತ್ಕೋತಾರೆ. ಅವರು ಕೂಡ ಛಲವಾದಿನೇ. ಅವರು ಕೂಡ ಅನೇಕ ಹೋರಾಟಗಳಲ್ಲಿ ಎಲ್ಲವನ್ನ ಕೂಡ ಗಮನಿಸಿ ಬಂದಂತವ್ರು. ಹಾಗಾಗಿ ಇಷ್ಟೆಲ್ಲ ಈ ಕುರ್ಚಿ ಕಾದಾಟ ನಡೀತಾ ಇರುವುದರ ನಡುವೆ ಬಂಡೆ ಹಾಕೋ ಮೌನವಾಗಿದ್ದಾರೆ. ಯಾವಾಗಿನಿಂದ? ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಬಂದ ಬಳಿಕ ಅವರ ಒಂದೊಂದು ಹೆಜ್ಜೆಯನ್ನು ಕೂಡ ಗಮನಿಸಿದಾಗ ಅಚ್ಚರಿ ಅಂತ ಅನ್ಸುತ್ತೆ. ಅಚ್ಚರಿಯ ಹೆಜ್ಜೆಗಳನ್ನ ಇಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೇರವಾಗಿ ಆಧ್ಯಾತ್ಮದ ಕಡೆ ಮುಖ ಮಾಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ಅಂತ ಅನ್ಸುತ್ತೆ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತೇಳಿ. ನಿನ್ನೆ ಕೂಡ ಹೇಳಿದ್ರು, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಡಿ ಕೆ ಶಿವಕುಮಾರ್ ಒಂದು ಕೈನಲ್ಲಿ ಕಲ್ಲಂತ ಇಟ್ಕೊಂಡಿರ್ತಾರೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ನೋಡ್ತಾರೆ, ಉದುರಿಲ್ಲ ಅಂದ್ರೆ ಕಲ್ಲು ತಗೊಂಡು ಹೊಡಿತಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್. ಟೆಂಪಲ್ ರನ್ ಅನ್ನು ಕೂಡ ಆರಂಭಿಸಿದ್ದಾರೆ. ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸಲಿ, ಭಗವಂತ ಕರುಣಿಸಲಿ ಅಂತ ಹೇಳಿ ಟೆಂಪಲ್ ರನ್ ಅನ್ನು ಕೂಡ ಆರಂಭಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಟೆಂಪಲ್ ರನ್ ಮಾಡ್ತಿದ್ದಾರೆ? ಆ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಫೆಬ್ರವರಿ 13ನೇ ತಾರೀಕು ಅಜ್ಜಯನ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಫೆಬ್ರವರಿ 15ನೇ ತಾರೀಕು ಶಿವಗಿರಿ ಕ್ಷೇತ್ರಕ್ಕೆ ತೆರಳಿದ್ರು ಡಿ ಕೆ ಶಿವಕುಮಾರ್ ಅವರು. ಕಳೆದ ಭಾನುವಾರ ಕನಕಪುರದ ಶಿವಾಲಪ್ಪನ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. 16ನೇ ತಾರೀಕು ಹೈದರಾಬಾದ್ನಲ್ಲೂ ಕೂಡ ದೇವರ ದರ್ಶನಕ್ಕೆ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಂಕಟ ಬಂದಾಗ ವೆಂಕಟರಮಣ ಅಂದ್ರ ಡಿ ಕೆ ಶಿವಕುಮಾರ್ ಅವರು, ಅಥವಾ ಎಲ್ಲ ಒಳ್ಳೆಯದಾಗ್ತಾ ಇದೆ, ದಾರಿ ನೀನೇ ತೋರಿಸಬೇಕು, ದಾರಿಲಿ ಯಾವುದು ಕೂಡ ಅಡಚಣೆ ಆಗದಂತೆ ಸುಗಮವಾಗಿ ಸಾಗಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಿದ್ದಾರ ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಸಿಎಂ ಕುರ್ಚಿ ಕರುಣಿಸು ದೇವರಂತ, ದೇವರೇ ನೀನೆ ನನಗೆ ಎಲ್ಲ ಅಂತೇಳಿ ಮೊರೆ ಹೋಗ್ತಿದ್ದಾರ ಡಿ ಕೆ ಶಿವಕುಮಾರ್ ಅವರು. ಇದೆಲ್ಲವೂ ಕೂಡ ಮೌನದ ಹಿಂದೆ ಹುಟ್ಟಿಕೊಳ್ತಾ ಇರುವಂತಹ ಒಂದಷ್ಟು ಪ್ರಶ್ನೆಗಳು. ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ, ಪೂಜೆಯನ್ನ ಕೂಡ ಮಾಡ್ತಿದ್ದಾರೆ, ಮಠ ಮಂದಿರ ಟೆಂಪಲ್ ರನ್ ಅನ್ನು ಕೂಡ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಅವರಿಗೆ ಪ್ರತಿಫಲ ಕರುಣಿಸ್ತಾನ ಭಗವಂತ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಮುಂದಿನ ಸುದ್ದಿ ತಗಮನಪ್ಪ. ಶಿವಕುಮಾರ್ ಅವರು ಏನೇ ಒಂದನ್ನ ಮಾಡಿದ್ರು ಕೂಡ ಅಳೆದು ತೂಗಿ ಒಂದಲ್ಲ ಹತ್ತಲ್ಲ 1000 ಸಲ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡ್ತಾರೆ ಅಂತ ಅವರ ತುಂಬಾ ಆಪ್ತರು ಹೇಳ್ಕೊಳ್ತಾರೆ. ಅವರ ರಾಜಕೀಯ ಜೀವನ, ನಡೆದು ಬಂದಂತ ಹಾದಿ ಎಲ್ಲವನ್ನ ಕೂಡ ಗಮನಿಸಿದಂತ ತುಂಬಾ ಅತ್ಯಾಪ್ತರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಸಾರಿ ಹಠವನ್ನ ಹಿಡಿದು ಕೂತ್ರೆ ಅದನ್ನ ಸಾಧಿಸುವವರೆಗೂ ಕೂಡ ಅವರು ಬಿಡೋದಿಲ್ಲ, ಛಲವಾದಿ ಅಂತೆಲ್ಲ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಛಲವಾದಿ ಇರ್ಬೋದು, ಸಿದ್ದರಾಮಯ್ಯನ ಕಡಿಮೆನಾ? ಅವರು ಡಬಲ್ ಛಲವಾದಿ. ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ, ಇವತ್ತು ನಮಗೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತೇಳಿ. ಸಿದ್ದರಾಮಯ್ಯ ಅವರು ಕೂತಿರ್ತಾರೆ, ಒಂದು ಕ್ಷಣನೂ ಕೂಡ ಬಿಟ್ಟುಕೊಡಲ್ಲ, ಅದೇನಾಗುತ್ತೋ ಆಗ್ಲಿ ಅಂತೇಳಿ ಅವರು ಕೂತ್ಕೋತಾರೆ. ಅವರು ಕೂಡ ಛಲವಾದಿನೇ. ಅವರು ಕೂಡ ಅನೇಕ ಹೋರಾಟಗಳಲ್ಲಿ ಎಲ್ಲವನ್ನ ಕೂಡ ಗಮನಿಸಿ ಬಂದಂತವ್ರು. ಹಾಗಾಗಿ ಇಷ್ಟೆಲ್ಲ ಈ ಕುರ್ಚಿ ಕಾದಾಟ ನಡೀತಾ ಇರುವುದರ ನಡುವೆ ಬಂಡೆ ಹಾಕೋ ಮೌನವಾಗಿದ್ದಾರೆ. ಯಾವಾಗಿನಿಂದ? ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಬಂದ ಬಳಿಕ ಅವರ ಒಂದೊಂದು ಹೆಜ್ಜೆಯನ್ನು ಕೂಡ ಗಮನಿಸಿದಾಗ ಅಚ್ಚರಿ ಅಂತ ಅನ್ಸುತ್ತೆ. ಅಚ್ಚರಿಯ ಹೆಜ್ಜೆಗಳನ್ನ ಇಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೇರವಾಗಿ ಆಧ್ಯಾತ್ಮದ ಕಡೆ ಮುಖ ಮಾಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ಅಂತ ಅನ್ಸುತ್ತೆ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತೇಳಿ. ನಿನ್ನೆ ಕೂಡ ಹೇಳಿದ್ರು, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಡಿ ಕೆ ಶಿವಕುಮಾರ್ ಒಂದು ಕೈನಲ್ಲಿ ಕಲ್ಲಂತ ಇಟ್ಕೊಂಡಿರ್ತಾರೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ನೋಡ್ತಾರೆ, ಉದುರಿಲ್ಲ ಅಂದ್ರೆ ಕಲ್ಲು ತಗೊಂಡು ಹೊಡಿತಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್. ಟೆಂಪಲ್ ರನ್ ಅನ್ನು ಕೂಡ ಆರಂಭಿಸಿದ್ದಾರೆ.
ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸಲಿ, ಭಗವಂತ ಕರುಣಿಸಲಿ ಅಂತ ಹೇಳಿ ಟೆಂಪಲ್ ರನ್ ಅನ್ನು ಕೂಡ ಆರಂಭಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಟೆಂಪಲ್ ರನ್ ಮಾಡ್ತಿದ್ದಾರೆ ಆ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಫೆಬ್ರವರಿ 13ನೇ ತಾರೀಕು ಅಜ್ಜಯ್ಯನ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಫೆಬ್ರವರಿ 15ನೇ ತಾರೀಕು ಶಿವಗಿರಿ ಕ್ಷೇತ್ರಕ್ಕೆ ತೆರಳಿದ್ರು ಡಿ ಕೆ ಶಿವಕುಮಾರ್ ಅವರು. ಕಳೆದ ಭಾನುವಾರ ಕನಕಪುರದ ಶಿವಾಲಪ್ಪನ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. 16ನೇ ತಾರೀಕು ಹೈದರಾಬಾದ್ನಲ್ಲೂ ಕೂಡ ದೇವರ ದರ್ಶನಕ್ಕೆ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಂಕಟ ಬಂದಾಗ ವೆಂಕಟರಮಣ ಅಂದ್ರ ಡಿ ಕೆ ಶಿವಕುಮಾರ್ ಅವರು, ಅಥವಾ ಎಲ್ಲ ಒಳ್ಳೆಯದಾಗ್ತಾ ಇದೆ, ದಾರಿ ನೀನೇ ತೋರಿಸಬೇಕು, ದಾರಿಲಿ ಯಾವುದು ಕೂಡ ಅಡಚಣೆ ಆಗದಂತೆ ಸುಗಮವಾಗಿ ಸಾಗಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಿದ್ದಾರ ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಸಿಎಂ ಕುರ್ಚಿ ಕರುಣಿಸು, ದೇವರಂತ ದೇವರೇ ನೀನು ನನಗೆ ಎಲ್ಲ ಅಂತೇಳಿ ಮೊರೆ ಹೋಗ್ತಿದ್ದಾರ ಡಿ ಕೆ ಶಿವಕುಮಾರ್ ಅವರು. ಇದೆಲ್ಲವೂ ಕೂಡ ಮೌನದ ಹಿಂದೆ ಹುಟ್ಟಿಕೊಳ್ತಾ ಇರುವಂತಹ ಒಂದಷ್ಟು ಪ್ರಶ್ನೆಗಳು. ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ, ಪೂಜೆಯನ್ನ ಕೂಡ ಮಾಡ್ತಿದ್ದಾರೆ, ಮಠ ಮಂದಿರ ಟೆಂಪಲ್ ರನ್ ಅನ್ನು ಕೂಡ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಅವರಿಗೆ ಪ್ರತಿಫಲ ಕರುಣಿಸ್ತಾನ ಭಗವಂತ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಮುಂದಿನ ಸುದ್ದಿ ತಗಮನಪ್ಪ. ಶಿವಕುಮಾರ್ ಅವರು ಏನೇ ಒಂದನ್ನ ಮಾಡಿದ್ರು ಕೂಡ ಅಳೆದು ತೂಗಿ ಒಂದಲ್ಲ ಹತ್ತಲ್ಲ 1000 ಸಲ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡ್ತಾರೆ ಅಂತ ಅವರ ತುಂಬಾ ಆಪ್ತರು ಹೇಳ್ಕೊಳ್ತಾರೆ. ಅವರ ರಾಜಕೀಯ ಜೀವನ, ನಡೆದು ಬಂದಂತ ಹಾದಿ ಎಲ್ಲವನ್ನ ಕೂಡ ಗಮನಿಸಿದಂತ ತುಂಬಾ ಅತ್ಯಾಪ್ತರು ಕೂಡ ಇದೇ ಮಾತನ್ನ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಸಾರಿ ಹಠವನ್ನ ಹಿಡಿದು ಕೂತ್ರೆ ಅದನ್ನ ಸಾಧಿಸುವವರೆಗೂ ಕೂಡ ಅವರು ಬಿಡೋದಿಲ್ಲ, ಛಲವಾದಿ ಅಂತೆಲ್ಲ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಛಲವಾದಿ ಇರ್ಬೋದು, ಸಿದ್ದರಾಮಯ್ಯನ ಕಡಿಮೆನಾ? ಅವರು ಡಬಲ್ ಛಲವಾದಿ. ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ, ಇವತ್ತು ನಮಗೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತೇಳಿ. ಸಿದ್ದರಾಮಯ್ಯ ಅವರು ಕೂತಿರ್ತಾರೆ, ಒಂದು ಕ್ಷಣನೂ ಕೂಡ ಬಿಟ್ಕೊಡಲ್ಲ, ಅದೇನಾಗುತ್ತೋ ಆಗ್ಲಿ ಅಂತೇಳಿ ಅವರು ಕೂತ್ಕೋತಾರೆ. ಅವರು ಕೂಡ ಛಲವಾದಿನೇ. ಅವರು ಕೂಡ ಅನೇಕ ಹೋರಾಟಗಳಲ್ಲಿ ಎಲ್ಲವನ್ನ ಕೂಡ ಗಮನಿಸಿ ಬಂದಂತವ್ರು. ಹಾಗಾಗಿ ಇಷ್ಟೆಲ್ಲ ಈ ಕುರ್ಚಿ ಕಾದಾಟ ನಡೀತಾ ಇರುವುದರ ನಡುವೆ ಬಂಡೆ ಹಾಕೋ ಮೌನವಾಗಿದ್ದಾರೆ. ಯಾವಾಗಿನಿಂದ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಬಂದ ಬಳಿಕ ಅವರ ಒಂದೊಂದು ಹೆಜ್ಜೆಯನ್ನು ಕೂಡ ಗಮನಿಸಿದಾಗ ಅಚ್ಚರಿ ಅಂತ ಅನ್ಸುತ್ತೆ. ಅಚ್ಚರಿಯ ಹೆಜ್ಜೆಗಳನ್ನ ಇಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೇರವಾಗಿ ಆಧ್ಯಾತ್ಮದ ಕಡೆ ಮುಖ ಮಾಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ಅಂತ ಅನ್ಸುತ್ತೆ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತೇಳಿ. ನಿನ್ನೆ ಕೂಡ ಹೇಳಿದ್ದೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಕೈನಲ್ಲಿ ಕಲ್ಲಂತ ಇಟ್ಕೊಂಡಿರ್ತಾರೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ನೋಡ್ತಾರೆ, ಉದುರಿಲ್ಲ ಅಂದ್ರೆ ಕಲ್ಲು ತಗೊಂಡು ಹೊಡಿತಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್. ಟೆಂಪಲ್ ರನ್ ಅನ್ನು ಕೂಡ ಆರಂಭಿಸಿದ್ದಾರೆ. ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸಲಿ, ಭಗವಂತ ಕರುಣಿಸಲಿ ಅಂತ ಹೇಳಿ ಟೆಂಪಲ್ ರನ್ ಅನ್ನು ಕೂಡ ಆರಂಭಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಟೆಂಪಲ್ ರನ್ ಮಾಡ್ತಿದ್ದಾರೆ ಆ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಫೆಬ್ರವರಿ 13ನೇ ತಾರೀಕು ಅಜ್ಜಯ್ಯನ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಫೆಬ್ರವರಿ 15ನೇ ತಾರೀಕು ಶಿವಗಿರಿ ಕ್ಷೇತ್ರಕ್ಕೆ ತೆರಳಿದ್ರು ಡಿ ಕೆ ಶಿವಕುಮಾರ್ ಅವರು. ಕಳೆದ ಭಾನುವಾರ ಕನಕಪುರದ ಶಿವಾಲಪ್ಪನ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. 16ನೇ ತಾರೀಕು ಹೈದರಾಬಾದ್ನಲ್ಲೂ ಕೂಡ ದೇವರ ದರ್ಶನಕ್ಕೆ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಂಕಟ ಬಂದಾಗ ವೆಂಕಟರಮಣ ಅಂದ್ರ ಡಿ ಕೆ ಶಿವಕುಮಾರ್ ಅವರು, ಅಥವಾ ಎಲ್ಲ ಒಳ್ಳೆಯದಾಗ್ತಾ ಇದೆ, ದಾರಿ ನೀನೇ ತೋರಿಸಬೇಕು, ದಾರಿಲಿ ಯಾವುದು ಕೂಡ ಅಡಚಣೆ ಆಗದಂತೆ ಸುಗಮವಾಗಿ ಸಾಗಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಿದ್ದಾರ ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಸಿಎಂ ಕುರ್ಚಿ ಕರುಣಿಸು, ದೇವರಂತ ದೇವರೇ ನೀನು ನನಗೆ ಎಲ್ಲ ಅಂತೇಳಿ ಮೊರೆ ಹೋಗ್ತಿದ್ದಾರ ಡಿ ಕೆ ಶಿವಕುಮಾರ್ ಅವರು. ಇದೆಲ್ಲವೂ ಕೂಡ ಮೌನದ ಹಿಂದೆ ಹುಟ್ಟಿಕೊಳ್ತಾ ಇರುವಂತಹ ಒಂದಷ್ಟು ಪ್ರಶ್ನೆಗಳು. ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ, ಪೂಜೆಯನ್ನ ಕೂಡ ಮಾಡ್ತಿದ್ದಾರೆ, ಮಠ ಮಂದಿರ ಟೆಂಪಲ್ ರನ್ ಅನ್ನು ಕೂಡ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಅವರಿಗೆ ಪ್ರತಿಫಲ ಕರುಣಿಸ್ತಾನ ಭಗವಂತ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಮುಂದಿನ ಸುದ್ದಿ ತಗಮನಪ್ಪ.